ಗಂಡಿಲ್ಲದೆ ಈ ಸಮಾಜ ಸಾಧ್ಯವೇ ಇಲ್ಲ. ಆಕೆಯ ಹೊಟ್ಟೆನಲ್ಲಿ ಹುಟ್ಟಿರೋ ಮಗುಗೂ ಕೂಡ ಒಂದು ಗಂಡಸ್ ಕಾರಣ ಇರ್ತಾರೆ. ಅಲ್ಲೂ ಕೂಡ ಒಂದು ಗಂಡಿನ ಸ್ಪಮ್ ಇಲ್ಲ ಅಂತಂದ್ರೆ ಭಾವನಾ ಅವರು ಪ್ರೆಗ್ನೆಂಟ್ ಆಗಲಿ ಸಾಧ್ಯನೇ ಇಲ್ಲ. ಗಂಡಸೇ ಬೇಡ, ಗಂಡಸಿಲ್ಲ ಅಂದ್ರೆ ಅಲ್ಲಿ ನಾವು ಪ್ರೆಗ್ನೆಂಟ್ ಆಗ್ಬೋದು, ಮಕ್ಕಳನ್ನ ಎತ್ಕೊಬಹುದು, ಗಂಡಿನ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಕೆಟ್ಟ ಮೆಸೇಜ್ ಒಂದು ಹೋಗ್ತಾ ಇದೆ ಅಂತ ಒಂದು ಅನ್ಸುತ್ತೆ. ಎಲ್ಲ ಏನಿಲ್ಲ, ನಾನು ಮಾಧ್ಯಮದಲ್ಲೇ ನೋಡಿದ್ದದನ್ನ. ಈ IVF ಮುಖಾಂತರ ಭಾವನಾ ಅವ್ರು ತಾಯಿ ಆಗ್ತಾ ಇದ್ದಾರಂತ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್, ನಮ್ಗೇನು ಸಮಸ್ಯೆ ಏನಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅವರು ಈ ಒಂದು ವಿಚಾರವನ್ನ ಖಾಸಗಿಯಾಗಿ ಮಾಡ್ಕೊಂಡಿದ್ರೆ ಇದ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಮಾಡಕ್ ಹೋಗ್ತಾ ಇದ್ದಿರಲ್ಲ. ಸೊ ಬಟ್ ಅದು ಖಾಸಗಿ ಆಗ್ದಿರಾ ಅದೆಲ್ಲೋ ಒಂದ್ ಕಡೆ ಮಾಧ್ಯಮಗಳ ಮುಖಾಂತರ IVF ಮಾಫಿಯಾ ಏನಾದ್ರು ಭಾವನಾ ಅವರನ್ನ ಬಳಸಿ ಪ್ರಮೋಷನ್ಗೆ ಇಳಿದು ಬಿಟ್ರ ಅನ್ನೋ ಒಂದು ಡೌಟ್ ನಮಗೆ ಕಾಡ್ತಾ ಇದೆ. ಆಮೇಲೆ ಅದು ಸಾಧ್ಯತೆ ಕೂಡ ಇದೆ. ಇಲ್ಲ ಒಂಥರ ಈ ಬೀದಿನಲ್ಲಿ ನಾಯಿಗಳು ಮರಿ ಹಾಕಲ್ವಾ, ಆ ಮಟ್ಟದಲ್ಲಿ IVF ಸೆಂಟರ್ಗಳು ಬೆಂಗಳೂರು ಉಟ್ಕೊಂಡಿದೆ. ಕಾರಣ ಇವತ್ತು ಐ ಥಿಂಕ್ ಪ್ರೆಗ್ನೆನ್ಸಿ ರೇಟ್ ಕಡಿಮೆ ಆಗಿದೆ, ಅಥವಾ ಫರ್ಟಿಲೈಸೇಷನ್ ರೇಟ್ ಕಡಿಮೆ ಆಗಿಬಿಟ್ಟಿದೆ. ನಾನಾ ಕಾರಣಗಳದಕ್ಕೆ, ಫುಡ್ ಆಗಿರ್ಬೋದು, ಟೆನ್ಷನ್ನು, ಆಮೇಲೆ ವೇರಿಯಸ್ ರೀಸನ್ಸ್ ಇಂದ ಅದಾಗಿದೆ. ಈಗ ಮಕ್ಕಳಿಲ್ದವ್ರಿಗೆ IVF ವರದಾನ ನಾವು ಒಪ್ಕೊಳ್ತೀವಿ. ಬಟ್ ಅದನ್ನ IVF ನಿಂದನೇ ನಾನು ಗಂಡಸೇ ಬೇಡ ಅಂತಂದ್ರೆ, ಈವನ್ ಫಾರ್ ಎಕ್ಸಾಂಪಲ್ ಆ ಲ್ಯಾಬಲ್ಲಿ ಎಗ್ಗನ್ನ ಸ್ಪರ್ಮನ್ನ ತಗೊಂಡು ಅಲ್ಲಿ ಕಲ್ಟಿವೇಶನ್ ಮಾಡೋದು. ಈ ಹೆಂಗೆ ಸೆಕ್ಸ್ ಮಾಡಿದಾಗ ಬಾಡಿನಲ್ಲಿ ಏನೋ ಹೆಣ್ಣಿನ ಎಗ್ ಜೊತೆ ಸ್ಪರ್ಮ್ ಇಂಜೆಕ್ಟ್ ಆಗಿ ಅದು ಮಗುವಾಗುತ್ತೆ, ಅದನ್ನ ಲ್ಯಾಬಲ್ಲಿ ಮಾಡುವಂಥ ಪ್ರಕ್ರಿಯೆನೇ IVF. ಅಲ್ಲೂ ಕೂಡ ಒಂದು ಗಂಡಿನ ಸ್ಪಮ್ ಇಲ್ಲ ಅಂತಂದ್ರೆ ಭಾವನಾ ಅವರು ಪ್ರೆಗ್ನೆಂಟ್ ಆಗಲಿ ಸಾಧ್ಯನೇ ಇಲ್ಲ. ಆಮೇಲೆ ಅದನ್ನ ಅಲ್ಲಿ ಕಲ್ಟಿವೇಟ್ ಮಾಡಿ ಅವರ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ ಥ್ರೂ ರಿಕ್ವೈರ್ಡ್ ಅನ್ನೋ ಮೆಕ್ಯಾನಿಸಮ್, ಅದು ಹೋಗುತ್ತೆ. ಸೊ ಈಗ ಗಂಡೇ ಬೇಡ, ಏನು ಹೋಗ್ತಾ ಇದೆ ಅಂದ್ರೆ ಗಂಡಸೇ ಬೇಡ, ಗಂಡಸಿಲ್ಲ ಅಂದ್ರೆ ಅಲ್ಲಿ ನಾವು ಪ್ರೆಗ್ನೆಂಟ್ ಆಗ್ಬೋದು, ಮಕ್ಕಳನ್ನ ಎತ್ಕೊಬಹುದು, ಗಂಡಿನ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಕೆಟ್ಟ ಮೆಸೇಜ್ ಒಂದು ಹೋಗ್ತಾ ಇದೆ ಅಂತ ಒಂದು ಅನ್ಸುತ್ತೆ. ಎರಡನೇದು, ಭಾರತ ಆದ್ಮೇಲೆ ಒಂದು ಸಣ್ಣ ಬಡವರು ಸಹ ಹೆಣ್ಮಕ್ಳಿಗೆ ಒಂದು 20 ಲಕ್ಷ 10 ಲಕ್ಷ ಖರ್ಚು ಮಾಡಿ ಮದುವೆಗಳನ್ನ ಮಾಡ್ತಾರೆ. ಸಂಪ್ರದಾಯಗಳು, ಈ ಸಂಪ್ರದಾಯಕ್ಕೆ ಏನಾದರೂ ಹೊಡೆತ ಬೀಳ್ತಾ ಇದೆಯಾ? ಆಮೇಲೆ ಈ ರೀತಿ IVF ಹಿಂದ್ಗಡೆ ಬಿದ್ದು, IVF ಅಂದ್ರೆ ಲ್ಯಾಬಲ್ಲಿ ಮಕ್ಕಳನ್ನ ಮ್ಯಾನುಫ್ಯಾಕ್ಚರ್, ಹೊಟ್ಟೆನಲ್ಲಿ ಮಕ್ಕಳನ್ನ ನೈಸರ್ಗಿಕವಾಗಿ ಬೆಳೆದಿದ್ದನ್ನ ನಾವೆಲ್ಲ ನೋಡಿದ್ದೀವಿ. ನಾವು ನಮ್ಮ ತಾಯಿ ಜೊತೆ ಎತ್ಕೊಂಡ್ರು, ಒಂದ್ ಕಡೆ ತಂದೆ ಕೈ ಹಿಡ್ಕೊಂಡು, ತಾಯಿ ಕೈ ಹಿಡ್ಕೊಂಡು. ಇವರೆಲ್ಲ ಹೇಳ್ತಾರೆ ಸಿಂಗಲ್ ಪೇರೆಂಟ್ ಅಂತ. ಸಿಂಗಲ್ ಪೇರೆಂಟ್ ಮಕ್ಕಳು ಏನಾಗಿದ್ದಾರೆ ಅಂತ ಸಿಂಗಲ್ ಪೇರೆಂಟ್ಗಳೇ ಇವತ್ತು ಚೆನ್ನಾಗಿದೆ, ಇವತ್ತು ಮಗು ಎತ್ಕೊಳ ಚೆನ್ನಾಗಿದೆ. ಮುಂದೆ ಮಕ್ಕಳು ಬೆಳೀತಾ ತಾಯಿ ಎಷ್ಟು ಮುಖ್ಯನೋ ತಂದೆನೂ ಕೂಡ ಅಷ್ಟೇ ಮುಖ್ಯ. ಇಬ್ಬರ ಪೋಷಣೆ ಇಲ್ಲ ಅಂದ್ರೆ ಏನಕ್ಕೆ ಬೇಕಾಗಿದೆ? ಇವತ್ತು ಆ ಸಿವಿಲೈಸೇಷನ್ ನಡ್ಕೊಂಡ್ ಬಂದಿರುತ್ತೆ ತಂದೆ ತಾಯಿಯಿಂದ. ಈಗ ನಾವು ತಂದೆ ತಾಯಿ ಕೆಳ ಬೆಳೆದ್ರಿಂದ ಈ ತರ ಇದ್ದೀವಿ. ಒಂದು ಪರೋಡಿಗಳಾಗೋದೇನೋ ಅಥವಾ ತಂದೆನೋ ಅಥವಾ ತಾಯಿಲೋನೋ ಇಲ್ಲ ಅಂದಾಗ ಮಕ್ಕಳ ಭವಿಷ್ಯ ಇದೆಯಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ ನಾವೆಲ್ಲ ನೋಡಿದ್ದೀವಿ. ಸೊ ಈ ಒಂದು ವಿಚಾರದಲ್ಲಿ IVF ನ ಅವ್ರು ತಾಯಿ ಆಗಿದ್ದು ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಬಟ್ ಅದನ್ನ ಮಾಧ್ಯಮಗಳ ಮುಂದೆ ಬಂದು ಹೇಳ್ಕೊಂಡು ಪದೇ ಎಲ್ಲೋ ಒಂದ್ ಕಡೆ ಅದನ್ನ ಪ್ರಮೋಷನ್ ಮಾಡ್ತಾ ಇದಾರೆ. IVF ಸೆಂಟರ್ಗಳ ಪರವಾಗಿ ಏನಾದ್ರು IVF ಅವ್ರು ಏನಾದ್ರು ಭಾವನಾನ ಯೂಸ್ ಮಾಡ್ಕೊಂಡು ಪ್ರಮೋಷನ್ಸ್ ಮಾಡ್ತಾ ಇದಾರೆ, ಒಂದು ಬೇಜಾರು ಕೂಡ ನಮ್ಗೆಲ್ಲರಿಗೂ ಇದೆ. ಸರ್, ಇನ್ನೊಂದು ಪ್ರಕೃತಿಗೆ ವಿರೋಧ ಅಂತ ಅನ್ಸುತ್ತಾ ಇದು? ಸರ್, ಪ್ರಕೃತಿಗೆ ವಿರೋಧನೇ. ಇದನ್ನ ನಾವು ಪ್ರಮೋಷನ್ ಮಾಡ್ತಾ ಇದರಿಂದ ಬಿದ್ದರೆ ಖಂಡಿತವಾಗಿ ನೋಡಿ, ನೇಚರ್ ಒಂದು ಪಾಲಿಸಿ ಕೊಟ್ಟಿದೆ. ಹೆಣ್ಣಿನ ಹೊಟ್ಟೆನಲ್ಲೇ ಮಗು ಬೆಳಿಬೇಕಂತ ಅದೇ ಲ್ಯಾಬ್. ಈಗ ಇವ್ರೇನು ಲ್ಯಾಬಲ್ ಮಾಡ್ಕೊಂತಾರೋ, ಇವಾಗ ಲ್ಯಾಬಲ್ ಮಾಡಿದ್ರು ಕೂಡ ಅದು ಬೆಳೆಯೋದು ಮತ್ತೆ ಒನ್ಸ್ ಅಗೇನ್ ತಾಯಿ ಹೊಟ್ಟೆನಲ್ಲೇ ಬೆಳಿಬೇಕಾಗಿದೆ. ಇಲ್ಲ ಒಂದ್ ಕಡೆ IVF ಕಂಪ್ನಿಗಳವರು ಇದನ್ನ ಭಾವನಾ ಅನ್ನೋರ್ನ ಏನಾದ್ರು ಪ್ರಮೋಷನ್ಗೆ ಬಳಸ್ತಾ ಇದಾರೆ ಇಂಡೈರೆಕ್ಟ್ ಆಗಿ ಅಂತ ಅದಿದೆ. ಆಮೇಲೆ ಎಲ್ಲೋ ಒಂದ್ ಕಡೆ ಇವತ್ತಿನ ಹೆಣ್ಮಕ್ಳಿಗೆ ನೋಡಿ, ನನಗೆಲ್ಲ ಕ್ರಿಮಿನಲ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಸಿವಿಲ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ. ನನಗೆ ತುಂಬಾ ಬೇಜಾರಾಗಿ ಜಾಗ ಅಂತಂದ್ರೆ ನನಗೆ ಫ್ಯಾಮಿಲಿ ಕೋರ್ಟ್. ಆ ಫ್ಯಾಮಿಲಿ ಕೋರ್ಟಲ್ಲಿ ಒಂದು ವರ್ಷಕ್ಕೆ ಒಂದು 30-40 ಸಾವಿರ ಕೇಸ್ಗಳು ರಿಜಿಸ್ಟರ್ ಆಗುತ್ತೆ ಪ್ರತಿ ವರ್ಷ. 30-40 ಸಾವಿರ ಅಂತಂದ್ರೆ 1 ಲಕ್ಷ ಅಂದ್ರೆ ಅವ್ರ ಮಕ್ಕಳಿತ್ತು ಅಂತಂದ್ರೆ 1.5-2 ಲಕ್ಷ ಜನ ಗಂಡ ಹೆಂಡತಿ ಮಗು ಬೀದಿಗೆ ಬರ್ತಾರೆ. ಈಗ ಒಂದ್ ಕಡೆ ಅಲ್ಲಿ ಡೈವರ್ಸ್ ನಿಂತ್ಕೊಂಡು, ಈ ಕಡೆ ಗಂಡನಿಗೆ ಒಂದು ಲಾಯರ್ ನಿಂತ್ಕೊಂಡು ಇರ್ತಾರೆ, ಹೆಂಡತಿಗೆ ಒಂದು ಲಾಯರ್, ಈ ಕಡೆ ಹೋಗ್ತಾರೆ, ಮಕ್ಕಳು ಸೆಂಟ್ರಲ್ ನಿಂತ್ಕೊಂಡು ಮಕ ನೋಡ್ತಾ ಇರ್ತಾರೆ. ಸೊ ಇಂಥ ಪರಿಸ್ಥಿತಿನಲ್ಲಿ ಈ IVF ನ ಪ್ರಮೋಷನ್ ಮಾಡಿದ್ರೆ ಬಳಸ್ಕೊಳ್ಳಿ, ಬೇಡ ಅಂತ ಹೇಳ್ತಿಲ್ಲ. ಬಟ್ IVF ನ ಸಮಾಜಕ್ಕೆ ಆಲ್ಟರ್ನೇಟಿವ್, ಗಂಡೇ ಬೇಕಾಗಿಲ್ಲ ಅನ್ನೋ ಸ್ವಾಭಿಮಾನದ ಮಾತಿಲ್ಲ, ಖಂಡಿತ ಅಲ್ಲ. ಈಗ ಭಾವನಾ ಅವ್ರಿಗೂ ತಂದೆ ಇದ್ದಾರೆ. ಸೊ ವಿತೌಟ್ ಫಾದರ್
ಶಿ ಕೆನಾಟ್ ಎಂಟರ್ ಇನ್ ಟು ದಿಸ್ ವರ್ಲ್ಡ್. ತಂದೆ ಇಲ್ಲದೆ ಈ ಪ್ರಪಂಚಕ್ಕೆ ಭಾವನಾನೇ ಹೆಂಗೆ ಕಾಲಿಟ್ಲು. ಹಾಗಾಗಿ ಆಕೆಯ ಹುಟ್ಟಿಗೆ ಅವ್ರ ತಂದೆಯ ಕಾರಣನೋ, ಈಗ ಆಕೆಯ ಹೊಟ್ಟೆನಲ್ಲಿ ಹುಟ್ಟಿರೋ ಮಗುಗೂ ಕೂಡ ಒಂದು ಗಂಡಸ ಕಾರಣ ಇರ್ತಾರೆ. ಸೊ ಅದನ್ನು ನಾವು ತೆಗೆದಾಕ್ಲಿಕ್ಕೆ ಆಗಲ್ಲ. ದಟ್ಸ್ IVF ಅಲ್ಲಿ ಅದೇ ನಡೆಯೋದು. ಸೊ ಅದಾಗಿದೆ. ಬಟ್ ಇದೆಲ್ಲೋ ಒಂದು ಕಡೆ ಒಂದು ಸಂದೇಶ ತುಂಬ ತಪ್ಪಾಗಿ ಏನಾದರೂ ಹೋಗ್ತಾ ಇದೆ ಅಂತ ನಮಗೆಲ್ಲೋ ಒಂದು ಕಡೆ ಸಾಕಷ್ಟು ಜನ ಹುಡುಗರು ಸಹ ಇದ್ರ ಬಗ್ಗೆ ಮಾತಾಡಿ ಹಳ್ಳಿಗಳ ಕಡೆ ರೈತರುಗಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಸಮಯದಲ್ಲಿ ಈ ಅಮ್ಮ ನೋಡಿದ್ರೆ IVF ಅಂದ್ಕೊಂಡು ಪ್ರಮೋಷನ್ ಮಾಡಿದೆ. ಹಳ್ಳಿನ ಹೆಣ್ಮಕ್ಳು ಏನಾದರೂ ಸಿಟಿಗೆ ಬಳಸ್ಕೊಂಡ್ರೆ ಹಳ್ಳಿ ಜೀವನ ಮೊದಲೇ ಕೂಟ್ಟು ಹೋಗಿದೆ. ಇವ್ರಿಗೇನೋ ಫಿಲಮ್ ಇಂಡಸ್ಟ್ರಿಲಿ ಇರೋರು ದೊಡ್ಡ ದೊಡ್ಡ ಜನಗಳ ಸಂಪರ್ಕದಲ್ಲಿ ಭಾವನೆ ಬೆಳೆದಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಎಲ್ಲ ಹೆಣ್ಮಕ್ಳ ಕಥೆನ ಹಂಗೆ ಇರಲ್ಲ. ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇರೋದು ನಿಜ. ಗಂಡು ಮಕ್ಳಿಗೆ ಏನೇ ಆಗ್ಬೇಕನ್ನೋ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಮೋಸ್ಟ್ಲಿ ಈ IVF ಪ್ರಮೋಷನ್ನು ಒಂದು ಕೆಟ್ಟ ಸಂದೇಶ ಕೊಡುತ್ತೆ ಅಂತ ಅನಿಸುತ್ತೆ ಸರ್. ಸರ್ ಏನಂದರೆ ಈಗ ಮದುವೆ ಆಗಿ ಒಂದು 5-6 ವರ್ಷ ಆಗಿತ್ತು, ಮಕ್ಕಳಾಗಿಲ್ಲ, ಆಮೇಲೆ IVFಗೆ ಹೋಗೋದೊಂದು ಇದೆ ಸರ್. ಇದು ಮದುವೆ ಇಲ್ಲದೇ IVFಗೆ ಹೋಗೋದು ಯಾವ ಮಟ್ಟಿಗೆ ಅನಿಸುತ್ತೆ? ಅಂದರೆ ಅದನ್ನು ಅವ್ರು ಹೇಳೋ ಪ್ರಕಾರ ಹೆಣ್ಣಿನ ಇಂಡಿಪೆಂಡೆನ್ಸ್ ಅನ್ಕೊಂತಾರೆ. ಎಷ್ಟು ಜನ ಹೆಣ್ಮಕ್ಳು ಆಗಿದ್ದಾರೆ, ಹೆಣ್ಮಕ್ಳೇ ಅಲ್ಲಿ ಮೆಸೇಜ್ ಹಾಕಿದ್ದಾರೆ ನನ್ನ ಫೇಸ್ಬುಕ್ಕಲ್ಲಿ, ಈಕೆ ದಿಕ್ಕು ತಪ್ಪಿಸ್ತಾ ಇದ್ದಾಳ, ಸಮಾಜಕ್ಕೆ ದಿಕ್ಕು ತಪ್ಪಿಸುವಂಥ ಒಂದು ಸಂದೇಶ ಏನಾದರೂ ಕೊಡ್ತಾ ಇದ್ದಾಳ ಇರ್ಬೋದು. ಅವ್ರ ಹತ್ರ ಅವ್ರಿಗೆ ಆ ಸ್ಟ್ಯಾಂಡರ್ಡ್ ಇರ್ಬೋದು. IVFಗೆ ಹೋಗಿ ಈ ಏಜಲ್ಲಿ ತಾಯಿ ಆಗೋವಂಥ ಸ್ಟ್ಯಾಂಡರ್ಡು ಮತ್ತು ಸಂಪಾದನೆ ಹಣ ಎಲ್ಲ ಇರ್ಬೋದು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಕೇಳಿದಾರೆ ಅಲ್ಲಿ ಭಾವನಾ ಮದುವೆ ಆಗದೆ ತಾಯಿಯಾಗಿ ಏನು ಸಂದೇಶ ಕೊಡ್ತಾರೆ. ಅದನ್ನು ಓಪನ್ ಆಗಿ ಬಂದಲ್ಲಿ ಅವರ ಆ ಮಾತುಗಳನ್ನು ಹೇಳಿದಾಗ ತುಂಬ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತಾ ಇದೆ. ಆಮೇಲೆ ಸಂಪ್ರದಾಯಗಳಿದೆ, ಆಮೇಲೆ ಫ್ಯಾಮಿಲಿ ಬಾಂಡಿಂಗ್ಸ್ ಇದೆ. ಆಮೇಲೆ ನಾವು ನೋಡಿದ್ದೀವಿ ತಂದೆ ಇಲ್ಲ ಅಂದರೆ ಮಕ್ಳು ಹೆಂಗೆ ಬೆಳಿತಾವೆ ಅಂತ, ಅದು ಕೂಡ ಗೊತ್ತಿದೆ ನಮಗೆ. ಎಷ್ಟೋ ಜನ 90% ಮಕ್ಕಳು ಪರೋಡಿಗಳಾಗ್ತಾರೆ, ಗೊತ್ತಾಗಲ್ಲ ಅಷ್ಟೇ. ನಾನು ಅದನ್ನು ಅನುಭವನೂ ಪಟ್ಟಿದ್ದೀನಿ. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಕೋರ್ಟಲ್ಲಿ ಆ ಒಂದು ಸೀನ್ಗಳನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ ಭಾವನಾ ಮಾಡ್ತಾ ಇರೋದು ಆಕೆಗೆ ಸರಿ ಅನಿಸ್ಬೋದು. ಬಟ್ TV ಮುಂದೆ ಬಂದು IVFನ್ನು ಪ್ರಮೋಟ್ ಮಾಡೋದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಒಂದು ತಪ್ಪು ಸಂದೇಶ ಅಂತ ಅನ್ಸುತ್ತೆ ಸರ್. ಸರ್ ಈಗ ನೀವು ಹೇಳಿದಾಗೆ ಸರ್, ಈಗ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಾಳೆ ಮಕ್ಕಳು ಏನಾರು ಬೆಳೆದು ತಂದೆಯಲ್ಲಿ ಅಂತ ಕೇಳಿದ್ರೆ, ಈಗ ತಂದೆ ಅಥವಾ ಏನಾದ್ರು ತೀರೋಗಿದ್ರೆ ಏನಾರು ಇಲ್ಲಪ್ಪ ಈ ಥರ ಅಂತ ಹೇಳ್ಬೋದು. ಬಟ್ ತಂದೆನೇ ಇಲ್ಲ ಅಂದರೆ ಏನು ಸಮಾಜ ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ಅಲ್ಲ, ಅದು ನಿಜ. ಈಗ ಕೇಳ್ತಾವೆ ಮಕ್ಕಳು ಕೇಳ್ತಾವೆ. ಈಗ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ IVF ಸೆಂಟರ್ ಹೆಸರು ಬರ್ಕೊಳ್ಬೋದು, ಬಿಟ್ಟರೆ ಬೇರೇನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಯಾವ IVF ಸೆಂಟ್ರಲ್ಲಿ ಈಗ ಪ್ರೆಗ್ನೆಂಟ್ ಆದರೂ ಅದನ್ನು ಬರ್ಕೊಳ್ಳಿ, ನನಗೆ ಗೊತ್ತಿಲ್ಲ. ದಿಸ್ ಈಸ್ ವಾಟ್ ಅಲ್ಟಿಮೇಟ್ಲಿ. ಆಮೇಲೆ ಹಣ ದಿವಸ ನೀವು IVF ಸೆಂಟರ್ನ ತೋರಿಸಿದ್ರೆ ಮಕ್ಕಳು ಒಪ್ಕೊಳ್ತಾರ? ಬೆಳೆದ ಮಕ್ಕಳು ಎಲ್ಲಿ ನಮ್ಮಪ್ಪ ಅಂತ ಕೇಳಿದ್ರೆ ಯಾರು ಅಂತ ತೋರಿಸ್ತಾರೆ. ಆಮೇಲೆ ಅವರ ಖಾಸಗಿ ಜೀವನ ಇದು, ಪ್ರವೇಶಿ ಇರ್ಬೋದು. ಅಲ್ಟಿಮೇಟಿಗೆ ಮಕ್ಕಳಲ್ಲಿ ಪ್ರವೇಶಿ ಮಾಡ್ತಾರೆ. ಮಕ್ಕಳು ಹುಟ್ಟೋದೇ ನಮ್ಮನ್ನು ಬಂಗಾಯ ಬರ್ಸೋಕ್ಕೆ. ಎಲ್ಲ ಇದ್ದು ಕೂಡ ಬಂಗಾಯ ಬರ್ಸುವಂಥ ಮಕ್ಕಳಿರ್ಬೇಕಾರೆ ಇದನ್ನು ಎಲ್ಲೋ ಒಂದು ಕಡೆ ಐ ಥಿಂಕ್ ಏನೋ ನೋಡಲಿಕ್ಕೆ ಚಂದವಾಗಿದೆ. ಏನಪ್ಪ ಬಿಡು, ಭಾವನಾ ಅವರು ಈ ಏಜಲ್ಲಿ ತಾಯಿ ಆದರು ಅಂತ ನೋಡೋಕ್ಕೆ ಚಂದವಾಗಿದೆ. ಬಟ್ ಸಂದೇಶ ಅಂತೂ ತುಂಬ ಕೆಟ್ಟದಾಗಿದೆ ಅಂತ ಇದು ನನ್ನ ಪರ್ಸನಲ್ ಅನಿಸಿಕೆ. ನಾನು ತಪ್ಪೇ ಇರ್ಬೋದು, ಬಟ್ ಡೆಫಿನೆಟ್ಲಿ ಅವರೊಟ್ಟಿಗೆ ಹೆಂಗೆ ಅವ್ರ ತಂದೆ ಕಾರಣನೋ ಗಂಡಿಲ್ಲದೆ ಈ ಸಮಾಜ ಸಾಧ್ಯವೇ ಇಲ್ಲ. ದುಡಿಯುವಂಥ ಗಂಡಿಸ್ಬೇಕು, ಪ್ರೊಟೆಕ್ಷನ್ ಮಾಡೋ ಗಂಡಿಸ್ಬೇಕು, ಆಮೇಲೆ ಆರೈಕೆ ಮಾಡೋಂಥ ಗಂಡಿಸ್ಬೇಕು. ಆ ಮನೆಗೆ ಒಂದು ಗಂಡು ತಲೆ ಬೇಕೇ ಬೇಕು. ಹೇಳಿದ್ರಲ್ಲ ನಾವೆಲ್ಲ ಮಾಡ್ತೀವಿ, ನೋ, ಇಟ್ಸ್ ನಾಟ್ ಪಾಸಿಬಲ್, ಸಾಧ್ಯನೇ ಇಲ್ಲ. ನನಗೆ ಗೊತ್ತಿಲ್ಲ ಸರ್, ಏನು ಸಂದೇಶ ಏನು ತಲೆಯಲ್ಲಿ ಇಟ್ಕೊಂಡು ಆ ಅಮ್ಮ ಅದನ್ನು ಮಾಡ್ತಾ ಇದ್ದಾಳೆ ನಮಗೂ ಗೊತ್ತಾಗ್ತಾ ಇಲ್ಲ. ಅದೇ ಸರ್, ಅದ್ರ ಜೊತೆಗೆ ಇನ್ನೊಂದಂದ್ರೆ ಅವರ ಪ್ರೈವಸಿ. ನಾವೇನು ಅಂದರೆ ಅವ್ರ ಚಾಯ್ಸ್ ಸರ್. ಪ್ರೈವೇಸಿ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಂದರೆ ಪ್ರೈವೇಸಿ, ಕ್ಯಾಮ್ರಾ ಮುಂದೆ ಬಂದ ಯಾವ ಪ್ರೈವೇಸಿ? ಈಗ ಅವರೇ ಓಪನ್ ಆಗಿ ಪಬ್ಲಿಕಲ್ಲಿ ಶಿ ಸ್ಪೀಕಿಂಗ್ ಅಬೌಟ್ IVF. ಅದನ್ನು ಬೇಕಾದ್ರೆ ಹೇಳಿ ನೋಡ, ನಾನು ತಂದೆ ತಾಯಿಗೆ ಮಕ್ಕಳಾಗಿಲ್ಲ ಅಂತಂದರೆ ಓಕೆ, ಇದು ಆಲ್ಟರ್ನೇಟಿವ್ದು ಒಪ್ಕೊಳ್ಳೋಣ. ನಾನು ಮದುವೆನೇ ಆಗಲ್ಲ ಆದರೂ ತಾಯಿ ಆಗಿದ್ದೀನಿ ಅಂತ ಪ್ರಮೋಷನ್ ಮಾಡೋದಿದೆಯಲ್ಲ, ಎಲ್ಲ ಒಂದು ಕಡೆ ನಿಜವಾಗ್ಲೂ ಇದು ಸೂಟ್ ಆಗುತ್ತಾ ಸಮಾಜಕ್ಕೆ? ಈ ಒಂದು ಬಿತ್ತನೆ ಏಮ ಮಾಡೋಕ್ಕೆ ಹೋಗಿದ್ದಾಳೆ, ಈ ಒಂದು ಐಡಿಯಾಲಜಿ ಅಂದರೆ ಮದುವೆ ಇಲ್ಲದೆ ಗಂಡ ಇಲ್ಲದೆ ಒಂದು ಐಡಿಯಾಲಜಿ ಏನು ಬಿತ್ತನೆ ಮಾಡೋಕೆ ಕೊಟ್ಟಿದ್ದಾರೆ. ಅವ್ರ ಸ್ವತಂತ್ರ, ಅದು ಅವ್ರ ಸ್ವತಂತ್ರ, ನಾವೇನೋ ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಬಟ್ ಅಲ್ಟಿಮೇಟ್ಲಿ ಇದು ಎಲ್ಲೋ ನಿಲ್ಲುತ್ತೆ ಅನ್ನೋದೇ ಒಂದು ದೊಡ್ಡ ಇನ್ನೊಂದು ಸರ್. ಈಗ ಮದುವೆಯಾಗಿ ತುಂಬ ವರ್ಷ ಆಗಿರುತ್ತೆ, ಕೆಲವೊಬ್ರು ಕೂಡ IVF ಮಾಡಿಸಿದ್ರು ಎಲ್ಲಿ ಹೇಳ್ಕೊಳ್ಳಲ್ಲ.
ಅವ್ರ ಸಂಬಂಧಿಕರಿಗೆ ಹೇಳ್ಕೊಳ್ಳಲ್ಲ ಐ ಮಾಡಿ ಈ ಥರ ಮಗು ಮಾಡ್ಕೋತಾ ಇದೀವಿ ಅಂತ ನ್ಯಾಚುರಲ್ ಆಗಿ ಆಯಿತು ಅಂತ ಹೇಳ್ಕೊಂಡ್ಬಿಡ್ತಾರೆ. ಐ ಥಿಂಕ್ ಇವನ್ ಇಫ್ ಐ ಆಮ್ ನಾಟ್ ರಾಂಗ್ ಶಾರುಖ್ ಖಾನ್ ಕೂಡ ಐ ಥಿಂಕ್ 4ನೇ ಮಗುನ IVF ಅಲ್ಲೇ ಮಾಡ್ಕೊಂಡ್ರು ಅಂತ ನಾನು ಕೇಳ್ಪಟ್ಟೆ. ಐ ಥಿಂಕ್ ರೊನಾಲ್ಡೋ ಇಫ್ ಐ ಆಮ್ ನಾಟ್ ರಾಂಗ್ ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲೂ IVF ನ ಪ್ರಮೋಟ್ ಯಾರು ಮಾಡ್ಕೊಳೋಕೆ ಎಲ್ಲ ಅವರ ಖಾಸಗಿ ಜೀವನವನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅನ್ನೋದು ನಮಗೂ ನಿಮಗೂ ಗೊತ್ತಿರುವಂಥ ವಿಚಾರ. ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದಂಗೆ ಆ ಖಾಸಗಿ ಜೀವನ ಅಷ್ಟೇ ಅದು ಪಬ್ಲಿಕಲ್ಲಿ ಬರೋದಿಲ್ಲ. ಬಟ್ ನಮಗೆ ಗೊತ್ತಿಲ್ಲ ಇವರು ಇಷ್ಟು ಓಪನ್ ಆಗಿ ಮಾಡೋದು ನೋಡಿದ್ರೆ ಇಲ್ಲ IVF ಕಂಪನಿಗಳೇನಾದರೂ ಈಕೆಗೆ ಏನಾದರೂ ಪ್ರಮೋಷನ್ ಮಾಡ್ತಾ ಇದ್ದ ಅಥವಾ ಈಕೆ ಗೊತ್ತಿಲ್ದ್ರ ಮಾಡ್ತಾ ಇದ್ದಾರಾ ಅಥವಾ ಗೊತ್ತಿದ್ದೇಕೆ ಮಾಡ್ತಾ ಇದ್ದಾಳ, ಇಲ್ಲ ಒಂದು ಕಡೆ ನಮಗೂ ಕೂಡ ಈಕೆಯ ಒಂದು ಆ ಪ್ರಮೋಷನ್ ಬಗ್ಗೆ ಮಾಧ್ಯಮಗಳ ಮುಂದೆ ಬಂದು ಏನೋ ಇದು ನಾನು IVF ಅಲ್ಲಿ ತಾಯಿ ಆದೆ ಮದುವೆನೇ ಆಗಿಲ್ಲ ಅಂತ ಮಾಡೋದ್ ಬಗ್ಗೆ ಎಲ್ಲ ಒಂದು ಕಡೆ ನಮಗೂ ಎಲ್ಲ ಬೇಜಾರಿದೆ. ಅದು ಅವ್ರ ಸಂತೋಷ ಅದು ಬೇರೆ ವಿಚಾರ, ಬಟ್ ನಮಗೆ ಬೇಜಾರಾಗಿದೆ. ಆಮೇಲೆ ಸಮಾಜದಲ್ಲಿ ಸಾಕಷ್ಟು ಹೆಣ್ಮಕ್ಳು ಮಾತಾಡ್ತಾ ಇದ್ದಾರೆ, ಗಂಡ್ಮಕ್ಳು ಮಾತಾಡ್ತಾ ಇದ್ದಾರೆ, ಪೇರೆಂಟ್ಸ್ ಮಾತಾಡ್ತಾ ಇದ್ದಾರೆ, ಏನಪ್ಪ ಈ ಅಮ್ಮ ಹಿಂಗೆ ಮಾಡ್ತಾ ಇದ್ದಾಳೆ ಅಂತೇಳಿ. ಯಾರೋ ಒಬ್ರು ಮೊನ್ನೆ ಆಯ್ತು ರಾಮನಗರದಿಂದ ಫೋನ್ ಮಾಡಿದ್ರು, ಏನು ಜಿದಿ ಸರ್ ಈ ಅಮ್ಮ ಏನು ಮೆಸೇಜ್ ಕೊಡಕ್ಕೆ ಹೊಲ್ಟವ್ರೆ, ನಮ್ಮ ಊರುಗಳ ಕಡೆ ಅಲ್ಲ ಇವೆಲ್ಲ ಮಾಡಿದ್ರೆ ಉಳಿತಾರ ಹಳ್ಳಿಗಳ ಕಡೆ ಅಂತೇಳಿ. ದಿಸ್ ಇಸ್ ವಾಟ್ ಸಂಬಡಿ ಟೋಲ್ಡ್ ಮೀ. ಅದೇ ಹಳ್ಳಿಗಳ ಕಡೆ ನಾವು ನಾನು ಮದುವೆ ಆಗಿಲ್ಲ ಅಂತ ಏನಾದ್ರು ಏನೋ ಸಿಟಿಲಿ ಹೋಗಕ್ಕೆ ಯಾರು ಏನು ಮಾತಾಡೋಲ್ಲ. ಹಳ್ಳಿಗಳ ಕಡೆ ಹೋಗಕ್ಕೆ ಭಾವನಾ ಅವರು ನಾನು ಮದುವೆ ಆಗಿಲ್ಲ ನನ್ನ ಮಕ್ಕಳು ಎತ್ಕೊಂಡಿದ್ದೀನಿ ಅಂತಾರೆ. ಒಬ್ಬರು ಮನೆ ಕೂಡ ಬರ್ಸಲ್ಲ ನನಗೆ ಅಲ್ಲ ಅದು ಅವರು ದಟ್ ಈಸ್ ವಾಟ್. ಓಕೆ, ಒಂದು ಸಣ್ಣ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನಾದರೂ ಅಸಾಸಿನೇಷನ್ ಆಗ್ಬಿಟ್ರು, ಒಂದು ಸಣ್ಣ ಅಸಾಸಿನೇಷನ್ ಆಗ್ಬಿಟ್ರು, ಅವ್ರು ಅಂಥವ್ರದೇ ಅವ್ರನ್ನ ಯಾರು ಬರ್ಸಕ್ಕೋಗ್ಬಿಟ್ರು ಅಂತ ಊರಲ್ಲಿ ತಮ್ಮದೇ ಆದಂಥ ಒಂದು ಒಗ್ಗಟ್ಟನ್ನು ಮೇಂಟೈನ್ ಮಾಡ್ತಾರೆ. ಈ ಊರುಗಳ ಕಡೆ ಹೋಗಿ ಹೇಳಿದ್ರೆ ಉಳಿಯೋದು ಕಷ್ಟ ಆಗುತ್ತೆ. ಭಾವನಾ ಅವರು ಏನೋ ಸಿಟಿಲಿ ಹೋಗಿ ನೋ ಪ್ರಾಬ್ಲಮ್, ಅದು ಅವ್ರ ಸ್ವತಂತ್ರ. ಓಕೆ.